ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಸಿಚುಯೇಷನ್ ಏನಿದೆ, ಈಗ ಅವರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು ಅಂತ ಇದೆ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಹಾಗೆ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ. ಓಕೆ, ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಸಿಚುಯೇಷನ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಫಸ್ಟ್ ಕಾರ್ಡ್. Knight of Wands. Okay. Six of Swords. The Lover card. Okay, ಇಲ್ಲೆಲ್ಲೋ ಒಂದು ಕಡೆ ನಿಮ್ಮನ್ನು ಅವರು ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕು ಅಂತ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಮನಸ್ಸಿಗೆ ಹರ್ಟ್ ಆಗಿದೆ. ನೀವಿಬ್ಬರು ರೀಸೆಂಟಾಗಿ ಜಗಳಗಳು ಮಾಡ್ಕೊಂಡಿರ್ಬೋದು, ಮನಸ್ತಾಪಗಳು ಬಂದಿದೆ. ಸೊ ತುಂಬಾ ಹರ್ಟ್ ಆಗಿದೆ ಅವ್ರ ಮನಸ್ಸಿಗಿರ್ಬೋದು, ನಿಮ್ಮ ಮನಸ್ಸಿಗಿರ್ಬೋದು. ಇಲ್ಲಿ ಕರೆಂಟ್ ಸಿಚುವೇಶನ್ ಅಂತ ಹೇಳಿದ್ರೆ ರೀಸೆಂಟಾಗಿ ಏನು ಜಗಳ ಮಾಡ್ಕೊಂಡಿದ್ದೀರಾ, ನೀವು ಸ್ವಲ್ಪ ನಿಮ್ಮ ಪರ್ಸನ್ಗೆ ರೂಡಾಗಿ ಅವ್ರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ದೀರ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗಿದೆ. ನಿಮ್ಮಿಂದ ಈ ಥರ ಮಾತುಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿದೆ. ಓಕೆನಾ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೈಡ್ ಲವ್, ತುಂಬಾ ಇಗ್ನೋರೆನ್ಸ್ ಕಾಣಿಸ್ತಾ ಇದೆ. ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ನೀವೆಷ್ಟೇ ಅವ್ರನ್ನ ಹತ್ತಿರಕ್ಕೆ ಮಾಡ್ಕೊಳ್ಬೇಕು ಅಥವಾ ಅವ್ರನ್ನ ಎಷ್ಟು ನೀವು ಪ್ರೀತಿ ಮಾಡಬೇಕಂತ ಅಂದ್ಕೊಳ್ತಿದ್ದೀರಾ ಅವರಷ್ಟೇ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಕೆಲವೊಬ್ರು ಇಲ್ಲಿ ಸಡನ್ ನಿರ್ಧಾರನ ತಗೊಳ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಅಥವಾ ಆಲ್ರೆಡಿ ನಿರ್ಧಾರಗಳನ್ನು ತಗೊಂಡಿರ್ಬೋದು ಈ ಪ್ರೀತಿ ವಿಷಯದಲ್ಲಿ. ಸಮಥಿಂಗ್ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮನ್ನವರು ತುಂಬಾ ಇಷ್ಟಪಡ್ತಾ ಇದ್ದಾರೆ, ನೀವು ಅವರನ್ನು ತುಂಬಾ ಇಷ್ಟಪಡ್ತಾ ಇದ್ದೀರಾ. ಓಕೆನಾ, ಸೊ ಫಸ್ಟ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿಜವಾಗ್ಲೂ ಒಂದು ಟ್ರೂ ಲವ್ನ ಇಟ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಒಂದು ರಿಲೇಷನ್ನ ನ್ಯೂ ಬಿಗಿನಿಂಗ್ ಮಾಡಬೇಕು ಅಥವಾ ಮತ್ತೆ ರೀಕನೆಕ್ಟ್ ಆಗಬೇಕು ನಿಮ್ಮ ಜೊತೆಗೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ರೀಸೆಂಟಾಗೂ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ರಿ, ಸಪ್ರೇಷನಲ್ಲಿದ್ರಿ, ಅವರು ನಿಮ್ಮ ಹತ್ರ ಎಲ್ಲೋ ರೀಸೆಂಟಾಗಿ ನಿಮ್ಮ ಜೊತೆ ಮಾತಾಡಿ ಅಥವಾ ಫ್ರೆಂಡ್ಸ್ ಮುಖಾಂತರ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡೋ ಹಾಗೆ ನಿಮಗೆ ಹೇಳಿರ್ಬೋದು. ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಓಕೆ 4 ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಕೂಡ ಇದೆ ಇಲ್ಲಿ. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ ಆಲ್ರೆಡಿ ಮದುವೆ ಕೂಡ ಫಿಕ್ಸ್ ಆಗಿರ್ಬೋದು. ಸೊ ನಿಮ್ಮ ಪರ್ಸನ್ನ ಅಥವಾ ಮನೇಲಿ ನೋಡಿರೋಂಥ ಹುಡುಗಿನ ಅಥವಾ ಹುಡುಗನ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್, ಗೊಂದಲಗಳಿದೆ ಇಲ್ಲಿ. ಓಕೆನಾ, ಸೊ ಲೈಫಲ್ಲಿ ಏನು ಮಾಡಬೇಕು ಅನ್ನೋಂಥ ಕನ್ಫ್ಯೂಷನ್ಸ್ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ಮೈಂಡ್ ಕ್ಲಾರಿಟಿ ಇಲ್ಲ. ಒಂದು ಕಡೆ ಇಲ್ಲಿ ನಿಮ್ಮ ಪರ್ಸನಿಂದನೂ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ. ನೀವು ತುಂಬ ಸಲ ಅವ್ರ ಹತ್ರ ಕೇಳ್ತಾ ಇದ್ದೀರಾ ಕಮಿಟ್ಮೆಂಟ್ ಕೊಡಿ ಅಂತೇಳಿ. ಬಟ್ ಇಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ನಿಮ್ಮ ಪ್ರೀತಿನ ಇಗ್ನೋರ್ ಮಾಡ್ತಾರೆ, ನಿಮ್ಮ ಮಾತನ್ನ ಇಗ್ನೋರ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಸಮಥಿಂಗ್ ಆ ಒಂದು ಕಮಿಟ್ಮೆಂಟ್ ವಿಷಯದಲ್ಲಿ ನೀವಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು.
ಸೊ ಜಗಳ ಮಾಡಿಕೊಂಡು ಮೂವ್ ಆನ್ ಆಗ್ತೀನಿ, ಅಥವಾ ನಿನಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ರಿಲೇಷನ್ಶಿಪ್ಪನ್ನು ಯಾಕೆ ಲೀಡ್ ಮಾಡ್ತೀಯಾ, ಬಿಟ್ಬಿಡು ಅನ್ನೋಂಥದ್ದೆಲ್ಲ ಮಾತಾಡಿದ್ದೀರ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸಮಥಿಂಗ್ ಇಲ್ಲಿ ಏನೋ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರ ರೀಸೆಂಟಾಗಿ ಜಗಳ ಮಾಡಿಕೊಂಡು. ಓಕೆ, ಸೊ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಫರ್ಗಿವ್ನೆಸ್. ಓಕೆ, ಇಲ್ಲಿ ತುಂಬ ಈಗೋನೂ ಇರಬಹುದು, ನಾನು ಯಾಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡಲಿ, ಅವನೇ ಬರಲಿ ಅಥವಾ ಅವಳೇ ಬರಲಿ ಅನ್ನೋವಂಥದ್ದು. ಪ್ರೀತಿ ಇದೆ, ಪ್ರೀತಿ ಇದ್ದರೂ ಇಲ್ಲಿ ಒಬ್ರನ್ನೊಬ್ರು ಹಂಚ್ಕೊಳ್ಳಲ್ಲ, ಪ್ರೀತಿ ಇದ್ದರೂ ಕೂಡ ಇಲ್ಲಿ ಈಗೋನ ತೋರಿಸ್ತೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಓಕೆ, ರಿಮೈನ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆದಷ್ಟು, ಡೋಂಟ್ ಸ್ಟಾಪ್. ಓಕೆ, ಓಕೆ, ಇಲ್ಲಿ ಏನು, ಓಕೆ ಯಾ ಚೆಕ್ ಮಾಡೋಣ ಇನ್ನೊಂದ್ಸಲ. ಸೊ ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಏನು ಫರ್ಗಿವ್ನೆಸ್ ಬೇಕಾಗಿದೆ, ತುಂಬಾ ಕ್ಯಾರಿ ಮಾಡ್ತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಜಗಳ ಮಾಡ್ಕೊಂಡಿರೋಂಥದ್ದು, ಫೈಟಿಂಗ್ ಮಾಡ್ಕೊಂಡಿರೋವಂಥದ್ದನ್ನು ಕ್ಯಾರಿ ಮಾಡ್ತಾ ಇದ್ದೀರಾ, ಫರ್ಗಿವ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ. ಓಕೆ, ಸೊ ನಿಮಗಿಲ್ಲಿ ಅನ್ನಿಸ್ತಾ ಇರ್ಬೋದು ಇಷ್ಟೆಲ್ಲ ಪ್ರೀತಿ ಇದ್ದರೂ ಕೂಡ ಯಾಕೆ ಈ ಥರ ಆಗ್ತಿದೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಿಮಗೆಲ್ಲೋ ಕಾಣಿಸ್ತಿದೆ. ಅಥವಾ ನಿಮ್ಮ ಪರ್ಸನಿಗೆ ಇಲ್ಲಿ ಅವ್ರ ಮೈಂಡಲ್ಲಿ ಬರ್ತಿದೆ, ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಆದರೂ ಒಂದು ಕಡೆ ಯಾಕೆ ಈ ಥರ ಹರ್ಟ್ ಮಾಡ್ತಿದ್ದಾರೆ ನನಗೆ, ಅಥವಾ ನನಗೆ ಮನಸ್ಸಿಗೆ ನೋವಾಗುವಾಗ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಬಾಟಮ್ ಆಫ್ ದ ಕಾರ್ಡ್ ವೆಯ್ಟ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ತುಂಬ ದಿನದಿಂದನೂ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ ಈ ಒಂದು ಟೈಮಲ್ಲಿ ನಿಮ್ಮಿಬ್ಬರ ಮಧ್ಯೆ ಫೈಟಿಂಗ್ ಆಗಿರ್ಬೋದು, ಅಥವಾ ಈ ಒಂದು ಟೈಮಲ್ಲಿ ಏನೋ ಒಂದು ಮನಸ್ತಾಪ ಬಂದಿದೆ, ಸ್ವಲ್ಪ ದಿನ ಸರಿ ಆಗೋವರೆಗೆ ಮಾತಾಡ್ದೇನೆ ಸ್ವಲ್ಪ ಸೈಲೆಂಟಾಗಿದ್ರೇ ಒಳ್ಳೇದು ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ನೀವು ಎಷ್ಟು ಮಾತಾಡ್ಲಿಕ್ಕೆ ಹೋಗ್ತೀರಾ ಅಷ್ಟೇ ಅವ್ರು ಇನ್ನೂ ರ್ಯಾಶ್ ಆಗ್ತಾ ಇದ್ದಾರೆ. ಇಲ್ಲಿ ತುಂಬಾ ಕೋಪ ಮಾಡ್ತಿರೋ ಅಂಥದ್ದು, ಇಬ್ಬರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಕೋಪ ಜಾಸ್ತಿ, ಈಗೋ ಜಾಸ್ತಿ. ಓಕೆನಾ? ಸೊ ಇಲ್ಲಿ ನೀವೆಷ್ಟು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಎಷ್ಟು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟು ಇಲ್ಲಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಿದೆ ಅಂತಲೇ ಕಾಣಿಸ್ತಾ ಇದೆ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ರೊಮ್ಯಾಂಟಿಕ್ ಫೀಲಿಂಗ್. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಎಲ್ಲೋ ಮನಸ್ಸಿಲ್ಲ ಅವರಿಗೆ. ಓಕೆನಾ? ಸೊ ಮನಸ್ಸಿಂದ ಇಲ್ಲಿ ತುಂಬ ಪ್ರೀತಿ ಮಾಡ್ತಿದ್ದಾರೆ, ಬಟ್ ಬಾಯಿ ಮಾತಲ್ಲಿ ನಿಮ್ಮ ಹತ್ರ ಅವರು ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡೋದು, ಅಥವಾ ಬೈಯುವಂಥದ್ದು, ಜಗಳ ಮಾಡುವಂಥದ್ದು, ಅಥವಾ ಸಮಥಿಂಗ್ ಇಲ್ಲಿ ಹರ್ಟ್ ಆಗುವಾಗೆ ಮಾತಾಡುವಂಥದ್ದು ಮಾಡ್ತಾರೆ. ಬಟ್ ಮನಸ್ಸಲ್ಲಿ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿನೇ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೊಂದು ಟ್ರೂ ಲವ್ನೇ ಇಟ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಕರೆಂಟ್ ಸಿಚುವೇಶನ್ ಇವಾಗ ಅವರಿಗೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು. ಓಕೆ, ಫರ್ಗಿವ್ ಆ್ಯಂಡ್ ಲರ್ನಿಂಗ್. ಓಕೆ, ಟ್ರಸ್ಟ್, ಟ್ರೂ ಲವ್. ಎಸ್, ನೋಡಿ ಇಲ್ಲಿ ಟ್ರೂ ಲವ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಕೂಡ ಇದೆ, ತುಂಬ ಡೌಟ್ ಮಾಡುವಂಥದ್ದು ನಿಮ್ಮ ಪರ್ಸನ್ನ, ಅಥವಾ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬಾ ಡೌಟ್ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಡೌಟ್ ಮಾಡ್ತಾರೆ, ಅಥವಾ ತುಂಬಾ ಏನು ಹೇಳ್ಬೋದು ಸ್ಟ್ರಿಕ್ಟ್ ಆಗಿರುವಂಥದ್ದು, ಸುಮ್ಮನೆ ನಿಮ್ಮ ಮೇಲೆ ಡೌಟ್ ಪಡುವಂಥದ್ದು, ಈ ಥರ ಮಾಡಿದ್ಯೇನೋ, ಅಥವಾ ಈ ಥರ ಆಗ್ತಿರ್ಬೋದೇನೋ, ಅಥವಾ ಥರ್ಡ್ ಪಾರ್ಟಿ ಬಂದಿರ್ಬೋದೇನೋ, ಅಥವಾ ನಿನಗೆ ಯಾರೋ ಬೇರೆ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ, ಸಮಥಿಂಗ್ ಇಲ್ಲಿ ಏನೋ ಅವರಿಗೆ ಚುಚ್ಚಿ ಮಾತಾಡುವಂಥದ್ದೆಲ್ಲ ಕಾಣಿಸ್ತಾ ಇದೆ. ಸೊ ಅದು ಅವರಿಗೆ ತುಂಬಾ ಹರ್ಟ್ ಆಗ್ತಾ ಇದೆ. ಸೊ ಇಷ್ಟು ಟ್ರೂ ಲವ್ ಮಾಡಿದ್ರು ಕೂಡ ಯಾಕೆ ಈ ಥರ ನನಗೆ ಹರ್ಟ್ ಆಗುವಾಗೆ ಮಾತಾಡ್ತಾರೆ ಅನ್ನುವಂಥದ್ದು. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ ನಿಮ್ಮ ಪರ್ಸನ್ ವಿಷಯದಲ್ಲಿ. ಓಕೆ, ಅಥವಾ ನಿಮ್ಮ ಪರ್ಸನ್ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡ್ತಿದ್ದಾರೆ, ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಅನ್ನಿಸ್ತಾ ಇದೆ ನನ್ನನ್ನು ನಂಬ್ತಾ ಇಲ್ವೇನೋ ಈ ಪರ್ಸನ್ ಅನ್ನೋವಂಥದ್ದು. ಓಕೆ, ಸೊ ಇಲ್ಲಿ ಸಮಥಿಂಗ್ ಏನಂತ ಹೇಳಿದ್ರೆ ನಂಬಿಕೆ ಅನ್ನೋದೇ ಫಸ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಒಬ್ರಿಗೊಬ್ರು ಪ್ರೀತಿ ಇದೆ ಅಂತ ಹೇಳಿದ್ರೆ, ಅಥವಾ ಅನ್ಕಂಡೀಷ್ನಲ್ ಲವ್ ಮಾಡ್ತಿದ್ದೀರಾ, ಪ್ರೀತಿ ಇದೆ ಅಂತ ಹೇಳಿದ್ರೆ ಟ್ರಸ್ಟ್ ಅನ್ನೋದು ಜೊತೆಗೆ ಬಂದಿರುತ್ತೆ, ಪ್ರೀತಿ ಜೊತೆಗೆ ಟ್ರಸ್ಟ್ ಬಂದಿರುತ್ತೆ. ಸೊ ಯಾವಾಗ ಆ ನಂಬಿಕೆನ ಕಳ್ಕೊಳ್ತೀರಾ, ಅಥವಾ ನಂಬಿಕೆ ಅನ್ನೋದು ಯಾವಾಗ ಹೊರಟೋಗುತ್ತೆ, ಆವಾಗ ಆ ರಿಲೇಷನ್ಶಿಪ್ಪಲ್ಲಿ ಒಂದು ಸಪ್ರೇಷನ್ ಅನ್ನೋವಂಥದ್ದು, ಅಥವಾ ಬಿರುಕು ಬಿಡೋವಂಥದ್ದು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನೀವಿಬ್ಬರ ಮಧ್ಯೆ ಫೈಟ್ ಆದರೆ ಅದನ್ನು ಕ್ಯಾರಿ ಮಾಡ್ತೀರಾ, ತುಂಬ ದಿನದವರೆಗೆ ಕ್ಯಾರಿ ಮಾಡ್ತೀರಾ. ಇಲ್ಲಿ ಒಂದ್ಸಲ ಜಗಳ ಆಯಿತು ಅಂತ ಹೇಳಿದ್ರೆ 1 ವೀಕ್ ಮಾತಾಡದೇ ಇರುವಂಥದ್ದು, ಅಥವಾ 1 ಮಂತ್ ಮಾತಾಡದೇ ಇರುವಂಥದ್ದು, ಮತ್ತೆ ಆಟೋಮೆಟಿಕಲಿ ಮತ್ತೆ ರೀಕನೆಕ್ಟ್ ಆಗುತ್ತೆ, ಸ್ವಲ್ಪ ದಿನ ಮಾತು ಬಿಡ್ತೀರಾ, ಮತ್ತೆ ನಿಮ್ಮಿಬ್ಬರ ಮಧ್ಯೆ ಕನೆಕ್ಟ್ ಆಗುತ್ತೆ. ಸೊ ಇಂಥದ್ದೆಲ್ಲ ನಡೀತಾ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ
ನಿಮ್ಮ ಮೇಲೆ ಪ್ರೀತಿ ಅಂತೂ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಟ್ರೂ ಲವ್ ಅಂತ ಇಟ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಯಾರೆಲ್ಲ ಇನ್ನೂ ಟ್ರೂ ಲವ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಟ್ರೂ ಲವ್ ಹೇಳಲಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅವರಾಗಿ ನಿಮ್ಮ ಹತ್ರ ಬಂದು ಹೇಳುವಂಥದ್ದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರುವಂಥದ್ದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಕರೆಂಟ್ ಸಿಚುವೇಶನ್ ಈಗ ತುಂಬಾ ಕೋಪದಲ್ಲಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಸೊ ಕೋಪ ಅನ್ನುವಂಥದ್ದು ಕ್ಷಣಿಕ ಮಾತ್ರ ಆಗಿರುತ್ತೆ. ಓಕೆನಾ, ಸೊ ಪ್ರೀತಿ ಲೈಫ್ ಲಾಂಗ್ ಬರುವಂಥದ್ದು, ಕೋಪ ಆ ಕ್ಷಣಕ್ಕೆ ಇರುವಂಥದ್ದು. ಪ್ರೀತಿಯಲ್ಲಿ ಕೋಪ ಇದ್ರೇ ಒಳ್ಳೆಯದು, ಬಟ್ ಯಾಕಂದರೆ ಅವಾಗವಾಗ ಮುನಿಸು ಪ್ರೀತಿ ಎಲ್ಲ ಇದ್ರೇ ಒಂದು ಪ್ರೀತಿ ಅನ್ನೋದು ಒಂದು ಸಂಬಂಧ, ಒಂದು ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ವಾ. ಸೊ ಇಲ್ಲಿ ನಿಮ್ಮ ಪರ್ಸನ್ ಕರೆಂಟ್ ಸಿಚುವೇಶನ್ ಈಗ ತುಂಬಾ ಕೋಪದಲ್ಲಿದ್ದಾರೆ. ಓಕೆ, ಹಾಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು, ಅಥವಾ ಸಮಥಿಂಗ್ ನೀವು ಹೇಳೋ ಮಾತನ್ನೆಲ್ಲ ಅವ್ರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಸಮಥಿಂಗ್ ಇಲ್ಲಿ ಏನೋ ಇಬ್ಬರದ್ದು ಒಂದು ಲವ್ ಅಂತ ಹೇಳ್ಬಿಟ್ಟು ಪ್ರೀತಿ ವಿಷಯದಲ್ಲೇ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆನೇ ವರ್ಕ್ ಮಾಡ್ತಿದ್ದೀರಾ. ಇಲ್ಲಿ ಕೆಲವೊಬ್ರು ಸ್ಟಡಿ ಬಗ್ಗೆನೂ ಸ್ವಲ್ಪ ಮಾತುಕತೆ ಬಂದಿರ್ಬೋದು ನಿಮ್ಮಿಬ್ರು ಮಧ್ಯ. ಓಕೆನಾ, ಸೊ ಫಸ್ಟು ಸ್ಟಡಿ ಓದೋದು ಅದು ಫಸ್ಟ್ ನೋಡೋಣ, ನೆಕ್ಸ್ಟ್ ಬೇಕಿದ್ರೆ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಮಾತಾಡೋಣ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಬ್ರಿಗೂ ಹೊಂದಾಣಿಕೆ ಅನ್ನುವಂಥದ್ದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ದಿನಕ್ಕೆ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ, ಇಬ್ಬರ ಮಧ್ಯೆ ಫೈಟಿಂಗೇ ಜಾಸ್ತಿ ಆಗ್ತಿದೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಫಸ್ಟಿಗೆ ಎಲ್ಲ ಚೆನ್ನಾಗಿತ್ತು, ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ರು, ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಇಬ್ಬರು ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ. ಇತ್ತೀಚಿನ ದಿನದಲ್ಲಿ ಅವರು ನಿಮಗೆ ಟೈಮ್ ಕೊಡ್ತಿಲ್ಲ, ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಹೇಳಿ, ಅಥವಾ ಸಮಥಿಂಗ್ ಇಲ್ಲಿ ತುಂಬಾ ಇಲ್ಲಿ ಏನೋ ಬ್ಲೇಮ್ ಮಾಡುವಂಥದ್ದು, ಅಥವಾ ಏನು ಒಬ್ರನ್ನೊಬ್ರು ಹೇಳ್ಕೊಳ್ಳುವಂಥದ್ದು, ನೀನು ಈ ಥರ ಮಾಡಿದೆ ಕಂಪ್ಲೇಂಟ್ ಹೇಳ್ಕೊಳ್ಳುವಂಥದ್ದು ಜಾಸ್ತಿ ಆಗಿದೆ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ಎಲ್ಲೋ ಒಂದು ಕಡೆ ದಿನಕ್ಕೆ ನಿಮ್ಮ ಪ್ರೀತಿ ಎಲ್ಲೋ ಕಡಿಮೆ ಆಗ್ತಿದೆ ಅನ್ನುವಂಥದ್ದು ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಎಸ್ ನೋಡಿ, ಎಲ್ಲೋ ಒಂದು ಕಡೆ ಅವರು ಮದುವೆ ಬಗ್ಗೆ ಮಾತಾಡುವಂಥದ್ದು, ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ಬರ್ತ್ಡೇ ಇರ್ಬೋದು, ಏನೋ ಸಮಥಿಂಗ್ ಸೆಲೆಬ್ರೇಷನ್ ಅಥವಾ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿದೆ. ಸೊ ಅವಾಗವಾಗ ಫೈಟ್ ಮಾಡ್ಕೊಳ್ಳೋದು, ಏನಾದರೂ ಗಿಫ್ಟ್ ತಂದು ಕೊಡೋದು, ನಿಮಗೆ ನೈಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಮದುವೆ ಕಮಿಟ್ಮೆಂಟ್ ಸಿಗುವಂಥದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಸರ್ಪ್ರೈಸ್ ಆಗಿ ನಿಮಗೆ ಮದುವೆ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಸಮಥಿಂಗ್ ನೀವು ಕೇಳ್ತಿರೋಂಥ ಕಮಿಟ್ಮೆಂಟ್ ಕೊಡಬೇಕು ಅನ್ನೋಂಥದ್ದು ಅವ್ರ ಯೋಚನೆ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಕರೆಂಟ್ ಸಿಚುಯೇಷನ್ ಅಂತ ಹೇಳಿದೆ ಅವ್ರ ಮನಸ್ಸಲ್ಲಿ ಇವಾಗ ಅನಿಸ್ತಾ ಇರೋವಂಥದ್ದು ತುಂಬಾ ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಹರ್ಟ್ ಆಗಿದೆ, ತುಂಬಾ ಅವರಿಗೆ ಬೇಜಾರಾಗಿರೋ ಹಾಗೆ ಕಾಣಿಸ್ತಾ ಇದೆ, ತುಂಬಾ ಒಂಟಿ ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಪ್ರೀತಿ ಇದ್ರೂ ಕೂಡ ಪ್ರೀತಿ ಇಲ್ಲ ಅಂತ ಹೇಳಿ ಅವರು ಏನು ನೆಗ್ಲೆಕ್ಟ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.